Trigonometric leveling. Trigonometric leveling is mainly used for to find out the elevations. Okay, to find out the elevation and vertical angle where there is a not possible of theodolite, we have to use trigonometric leveling. It is an indirect method of leveling. In this method, the difference in elevation of the point is determined from the observed vertical angles and it measures the distance. Vertical are measured with transit theodolite and the distance are measured with directly plane surveying or computed trigonometrically. ಇದ್ರಾಗ ಟ್ರಿಗೊನೋಮೆಟ್ರಿಕ್ ಯೂಸ್ ಮಾಡಿ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿತಾರೆ. ಎಕ್ಸಾಂಪಲ್ ನಮಗೊಂದು ಯಾವುದೇ ಒಂದು ಆಬ್ಜೆಕ್ಟ್ ಕಾಣಿಸಂಗಿಲ್ಲ ಅಂದ್ರೆ ಅದರದ್ದು ಟ್ರಿಗೊನೋಮೆಟ್ರಿಕ್ ವ್ಯಾಲ್ಯೂ ಎಕ್ಸಾಂಪಲ್ ಟ್ಯಾನ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ ಯೂಸ್ ಮಾಡಿ ಅದರದ್ದು ಬೇಸು ಅಥವಾ ಅದರ ಹೈಟ್ ಅನ್ನ ಕಂಡುಹಿಡಿಯೋದು ಸಿಂಪಲ್ ಕ್ಯಾಲ್ಕುಲೇಷನ್ ಮೂಲಕ. ಎಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಕ್ ಆಗಂಗಿಲ್ಲ ಇನ್ಸ್ಟ್ರೂಮೆಂಟ್ಲಿ. Trigonometric leveling is commonly used in topographical work to find out the elevation of the top of the building, chimneys, church spires, and so on. ಇದು ಮೇನ್ಲಿ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಟೋಪೋಗ್ರಾಫಿಕಲ್ ವರ್ಕ್ ಒಳಗ ಟು ಫೈಂಡ್ ಔಟ್ ದ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಬಿಲ್ಡಿಂಗ್ಸ್. ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲಿವೇಶನ್ ಗೊತ್ತಾಗಂಗಿಲ್ಲ, ಆ ಎಲಿವೇಶನ್ ಅಥವಾ ಹೈಟ್ ಅನ್ನ ಕಂಡುಹಿಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಚಿಮ್ನಿ ಅಂದ್ರೆ ಇದು ಇಂಡಸ್ಟ್ರಿ, ಶುಗರ್ ಫ್ಯಾಕ್ಟರಿ ಮತ್ತು ಥರ್ಮಲ್ ಪವರ್ ಪ್ಲಾಂಟ್ ಒಂದು ಮ್ಯಾಗಲ್ಗಡೆ ಒಂದು ಚಿಮ್ನಿ ಅಂತ ಬಿಟ್ಟಿರ್ತಾರೆ. ಅದ್ರ ಮೂಲಕ ಏನಾಗ್ತದ, ಹೊಗಿ ಹೋಗ್ತಿರ್ತದ. ಆ ಹೊಗಿ ಅಥವಾ ಸ್ಮೋಕ್ ಹೋಗೋದಕ್ಕೆ ಏನಂತಾರ, ಚಿಮ್ನಿ ಅಂತಾರ. ಓಕೆ, ಅದು ಚಿಮ್ನಿ ಹೈಟ್ ಮಾಡಿರ್ತಾರ. ಎದಕ್ಕಂದ್ರ ಅದು ಸುತ್ತಮುತ್ತ ಹೋಗಿ ಅಲ್ಲೇ ಕುಂಡ್ರಬಾರದು, ಅತ್ಯಂತ ಹೈಟ್ ಅದಾಗಿಂದ ಮೇಲ್ಗಡೆನ ಹೋಗ್ಬೇಕಂತೇಳಿ ಅದನ್ನ ಮಾಡಿರ್ತಾರ. ಅದ್ ಹೈಟ್ ಕಂಡಿಡ್ಲಿಕ್ಕೆ, ಚರ್ಚ್ ಹೈಟ್ ಕಂಡಿಡ್ಲಿಕ್ಕೆ. ಓಕೆ, ಸ್ಪೈರ್ ಅಂದ್ರೆ ಅದೇ ಪ್ಲಸ್ ಮಾರ್ಕ್ ಇರ್ತದಲ್ಲ ಚರ್ಚ್ನಾಗ, ಅದಕ್ಕೆ ಏನಂತಾರ ಸ್ಪೈರ್ಸ್ ಅಂತಾರೆ, SPIRES. ಆಲ್ಸೋ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಇಟ್ಸ್ ಅಡ್ವಾಂಟೇಜ್ ಇನ್ ಡಿಫಿಕಲ್ಟ್ ಟೆರೆನ್ ಸಚ್ ಆಸ್ ಮೌಂಟೇನಿಯಸ್ ಏರಿಯಾ. ಮತ್ತು ಕೆಲವೊಂದು ಡಿಫಿಕಲ್ಟ್ ಕಂಡೀಷನ್ ದಾಗ, ಎಕ್ಸಾಂಪಲ್ ಮೌಂಟೇನ್ ಏರಿಯಾದಾಗ, ಓಕೆ, ಬರ್ ಬೀಳುವಲ್ಲಿ, ಹಿಮಾಲಯದಾಗ, ಮೌಂಟ್ ಎವರೆಸ್ಟ್ ಅಂತಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡದಾಗ ಎಲ್ಲಿ ಹೋಗಂಗಿಲ್ಲ ಇನ್ಸ್ಟ್ರೂಮೆಂಟ್ಗಳು, ಅಲ್ಲಿ ಮ್ಯಾನುವಲಿ ಟ್ರಿಗೊನೋಮೆಟ್ರಿಕ್ ಮೂಲಕ ಕಂಡುಹಿಡಿಯಬಹುದು. ಡಿಪೆಂಡಿಂಗ್ ಅಪಾನ್ ದ ಫೀಲ್ಡ್ ಕಂಡೀಷನ್ ಅಂಡ್ ದ ಮೆಜರ್ಮೆಂಟ್ ದಟ್ ಕ್ಯಾನ್ ಬಿ ಮೇಡ್ ವಿತ್ ಇನ್ಸ್ಟ್ರೂಮೆಂಟ್ ಅವೈಲೇಬಲ್, ದೇರ್ ಕ್ಯಾನ್ ಬಿ ಇನ್ನಂಬರಬಲ್ ಕೇಸಸ್. ಬೇಸ್ ಅಪಾನ್ ಫೀಲ್ಡ್ ಕಂಡೀಷನ್ ನೋಡ್ಕೊಂಡು ಅದು ಲೆವೆಲ್ ಅದು ಏನ್ ಎಲಿವೇಟೆಡ್ ಅದು ಅಥವಾ ಅಂಡುಲೇಟೆಡ್ ಅದು, ಅದರ ಮೂಲಕ ಏನ್ ಮಾಡ್ತೀವಿ ನಾವು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ತೀವಿ ಮತ್ತು ಮೆಜರ್ಮೆಂಟ್ ಅನ್ನ ಮಾಡ್ತೀವಿ. ಮೇನ್ಲಿ ಎಲಿವೇಶನ್ ಕಂಡುಹಿಡ್ಲಿಕ್ಕೆ ಯೂಸ್ ಆಗುತ್ತೆ. ಇದ್ರಾಗ 3 ಕಂಡೀಷನ್ ಬರ್ತಾವು. ಒಂದು ಬೇಸ್ ಅಸೆಸಬಲ್, ಇನ್ನೊಂದು ಬೇಸ್ ನಾಟ್ ಅಸೆಸಬಲ್. ಓಕೆ, ಬೇಸ್ ನಾಟ್ ಅಸೆಸಬಲ್ ಬಟ್ ಡಿಫರೆಂಟ್ ಆಕ್ಸಿಸ್, ವರ್ಟಿಕಲ್ ಆಕ್ಸಿಸ್ ಆರ್ ಹಾರಿಜಾಂಟಲ್ ಆಕ್ಸಿಸ್, ಅದ್ರ ಮ್ಯಾಗ 3 ಕಂಡೀಷನ್ ಡಿಪೆಂಡ್ ಆಗ್ಯಾವ. ಬೇಸ್ ಅಸೆಸಬಲ್ ಅಂದ್ರ ಇದೊಂದು ನಮ್ದು ಆಬ್ಜೆಕ್ಟ್ ಅದ, A to F ಅನ್ನೋದು ಒಂದು ಆಬ್ಜೆಕ್ಟ್ ಅದ ನಮ್ದು. ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಅಂತ ತಿಳ್ಕೊರಿ, A to F ಎಲಿವೇಶನ್ ನಮ್ಗೆ ಗೊತ್ತಿಲ್ಲ ಎಷ್ಟೈತೆ ಅನ್ನೋದು. ಓಕೆ, ಎಲಿವೇಶನ್ ಗೊತ್ತಿಲ್ಲ, ಎಲಿವೇಶನ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ವಿತ್ ದ ಹೆಲ್ಪ್ ಆಫ್ ಬೇಸ್ ನಮಗ್ ಕಾಣಿಸಾಗ್ತದ. ಎ ಅನ್ನೋದು ನಮಗ್ ಬೇಸ್. ಓಕೆ, ಇದ್ರದ್ದು ಹೈಟ್ ಗೊತ್ತಿಲ್ಲ, H ಅನ್ನೋದು ನಮಗ್ ಗೊತ್ತಿಲ್ಲ. ಇದ್ರಾಗ ಇದು ಒಂದು ಪಾಯಿಂಟ್, ಬೇಸ್ ಇಸ್ ಅಸೆಸಬಲ್. Next point, determination of elevation objects when the base is inaccessible. Instrumentation and elevated object are in the same vertical plane. Base inaccessible, elevation gottilla. Idu second point. Instrumentation are in same plane. Okay, instrument same plane dagado, other base kansagtilla. Avag elevation heng kandidibeku. Next, instrument at different level. ಇನ್ಸ್ಟ್ರೂಮೆಂಟ್ ಡಿಫರೆಂಟ್ ಲೆವೆಲ್ ಆಗಿರ್ತಾವು. ಇನ್ಸ್ಟ್ರೂಮೆಂಟ್ ಡಿಫರೆಂಟ್ ಲೆವೆಲ್, ಬೇಸ್ ಇನ್ಎಸೆಸಬಲ್ ಮತ್ತು ಹೈಟ್ ಎಷ್ಟು ಇರುತ್ತದೆ, ಅದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಒಂದು ಹೈಯರ್ ಅದ, ಇನ್ನೊಂದು ಲೋವರ್ ಅದ. ಅವಾಗ ಹೈಟ್ ಎಷ್ಟು ಇರ್ತದ, ಬೇಸ್ ಅಗೇನ್ ಇನ್ಎಸೆಸಬಲ್, ಬೇಸ್ ಕಾಣಿಸಾಕ್ತಿಲ್ಲ. ಹಿಂಗ 3 ಪಾಯಿಂಟ್ ಬರ್ತಾವ ಇದ್ರ. ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಅಟ್ ಸೇಮ್ ಲೆವೆಲ್, ಡಿಫರೆಂಟ್ ಲೆವೆಲ್, ಅವಾಗ ಎಲಿವೇಶನ್ ಎಷ್ಟಾಗಿರ್ತದ, ಇನ್ಸ್ಟ್ರೂಮೆಂಟ್ ಸೇಮ್ ಲೆವೆಲ್ ಇದ್ದಾಗ ಎಷ್ಟಾಗಿರ್ತದ, ಡಿಟರ್ಮಿನೇಷನ್ ಆಫ್ ಎಲಿವೇಶನ್ ಆಬ್ಜೆಕ್ಟ್ when base is inaccessible, instrumentation and elevate object are not in the same vertical plane. ಹಿಂಗಿದ್ದಾಗ ಏನಾಗ್ತದೆ ಕಂಡೀಷನ್ ಅಂದ್ರೆ ಸೇಮ್ ಪ್ಲೇನ್ ದಾಗ ಇಲ್ಲ ಇವು. ಇಷ್ಟೊತ್ತಕ ಏನಾಗಿತ್ತು, ಸೇಮ್ ಪ್ಲೇನ್ ದಾಗಿತ್ತು, ಈಗ ಸೇಮ್ ಪ್ಲೇನ್ ದಾಗ ಇಲ್ಲ. ಇವನ್ನೆಲ್ಲ ಎಲಿವೇಶನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಫಸ್ಟ್ ಕಂಡೀಷನ್, ಬೇಸ್ ಈಸ್ ಅಸೆಸಬಲ್. ಬೇಸ್ ಅಸೆಸಬಲ್ ಅದ, ಆದ್ರ ಹೈಟ್ ಎಷ್ಟು ಅದ ಅದ್ರ ಕಂಡುಹಿಡಿದು. Determination of elevation object when the base is accessible, the object is vertical. B, instrumentation. B is instrumentation.
H is height of the object. AF vertical object. AF ಅನ್ನೋದು vertical object, ಅದು ಏನೇ ಬೇಕಾಗಿರಬಹುದು, ಚಿಮ್ನಿ ಅಥವಾ ಟವರ್ ಯಾವ್ದು ಬೇಕಾಗಿರುತ್ತೆ. D distance between object and instrumentation. ಇದು ನಮ್ದು ಇನ್ಸ್ಟ್ರುಮೆಂಟೇಶನ್. ಆಬ್ಜೆಕ್ಟ್ ಮತ್ತು ಇನ್ಸ್ಟ್ರುಮೆಂಟೇಶನ್ ಡಿಸ್ಟೆನ್ಸ್ ಏನಂತಾರು, ಡಿ ಅಂತಾರು ಡಿಸ್ಟೆನ್ಸ್. ಎಚ್ ಅನ್ನೋದೇನು, ಹೈಟ್ ಆಫ್ ದ ಡಾಟಾ ಆಬ್ಜೆಕ್ಟ್ ಆರ್ ಎಲಿವೇಶನ್ ಆಫ್ ದ ಡಾಟಾ ಆಬ್ಜೆಕ್ಟ್, ಅದನ್ನ ಕಂಡುಹಿಡಿಬೇಕು ನಾವು ಈಗ. H1 height of the instrument at station B, height of the instrument H1. S stop reading vertical on the benchmark. Theta angle of elevation of the top of the object. Theta ಅನ್ನೋದೇನು, angle of elevation ಎಷ್ಟಾಗಿರ್ತದ ಅದು. ಥೀಟಾ ಅನ್ನೋದು ಆಂಗಲ್ ಆಫ್ ಎಲಿವೇಶನ್. ಥೀಟಾ ಹೆಂಗೆ ಕಂಡುಹಿಡಿತೀವಿ ಅಂದ್ರೆ ಟ್ಯಾನ್ ಥೀಟಾ ಮೂಲಕ ಕಂಡುಹಿಡಿತೀವಿ. ಟ್ಯಾನ್ ಥೀಟಾ ಅಂದ್ರೆ ಏನು, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಏನದ, ಅಪೋಸಿಟ್ ಯಾವ್ದಿದ್ರಾಗ ಟ್ಯಾನ್ ಥೀಟಾ ಅದು ಇಎಫ್. ಇಎಫ್ ಡಿವೈಡೆಡ್ ಬೈ ಸಿ, ಅದೇನು ಸಿಗ್ತದ ನಮ್ಗೆ, ಟ್ಯಾನ್ ಥೀಟಾ ಸಿಗ್ತದ. ಓಕೆ, ಟ್ಯಾನ್ ಥೀಟಾ ಇದಕ್ಕೆ ತಗೊಂಡ್ವಿ ಅಂದ್ರ ನಮ್ಗ ಅಪೋಸಿಟ್ ಡಿಸ್ಟೆನ್ಸ್ ಗೊತ್ತಿಲ್ಲ ಮತ್ತು adjacent ಗೊತ್ತಿಲ್ಲ. tan theta is equal to opposite divided by adjacent. Okay, h divided by d ಆಗ್ತದ. tan theta is equal to h divided by d, then h is equal to ಏನಾಗ್ತದ, d tan theta. tan theta is equal to fp divided by c, fp is equal to c tan theta, h is equal to d tan theta. Reduce level of f is equal to, reduce level of f is equal to reduce level of benchmark, reduce level of benchmark s plus reduce level of benchmark plus s plus h. ಅವಾಗ ಏನ್ ಸಿಗ್ತದೆ ನಮ್ಗೆ, ಆರ್ ಎಲ್ ಆಫ್ ಇದ್ರದ್ದು ರೆಡ್ಯೂಸ್ ಲೆವೆಲ್ ಸಿಗ್ತದೆ ನಮಗೆ. ಓಕೆ, ಇಫ್ ದ ಡಿಸ್ಟೆನ್ಸ್ ಇಸ್ ಸ್ಮಾಲ್, ಇದ್ರದ್ದು ಡಿಸ್ಟೆನ್ಸ್ ಸ್ಮಾಲ್ ಇದ್ದಾಗ ಏನ್ ತಗೋಬೇಕು, ಇದನ್ನ ತಗೋಬೇಕು. ಆರ್ ಎಲ್ ಆಫ್ ಎಚ್ ಈಕ್ವಲ್ ಟು ಆರ್ ಎಲ್ ಬೆಂಚ್ ಮಾರ್ಕ್ ಪ್ಲಸ್ ಎಸ್ ಪ್ಲಸ್ ಡಿ ಟ್ಯಾನ್ ಥೀಟಾ ಪ್ಲಸ್ ಸಿ. ಓಕೆ, ಅದರ ಡಿಸ್ಟೆನ್ಸ್ ಹೆಚ್ಚಿಗಿದ್ದಾಗ ಕಂಬೈನ್ಡ್ ಕರ್ವೆಕ್ಷನ್ ಫಾರ್ ಕರ್ವೇಚರ್ ಅಂಡ್ ರಿಫ್ರಾಕ್ಷನ್ ಅಂತ ತಗೋಬೇಕು. ಸಿ ಇಸ್ ಈಕ್ವಲ್ ಟು 0.06728 ಇಂಟು ಡಿ ಸ್ಕ್ವೇರ್ ಮೀಟರ್ಸ್ when d is in ಕಿಲೋಮೀಟರ್. ಡಿ ಇದು ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಆರ್ ಎಲ್ ಆಫ್ ಎಫ್ ಇಸ್ ಈಕ್ವಲ್ ಟು ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಪ್ಲಸ್ ಎಸ್ ಪ್ಲಸ್ ಡಿ ಟ್ಯಾನ್ ಥೀಟಾ ಬರ್ತದ. ದಿಸ್ ಮೆಥಡ್ ಇಸ್ ಯೂಶುವಲಿ ಎಂಪ್ಲಾಯ್ಡ್ when the distance between object are small. ಡಿಸ್ಟೆನ್ಸ್ ಮತ್ತು ಆಬ್ಜೆಕ್ಟ್ ಕಡಿಮೆ ಇದ್ದಾಗ ಈ ಫಾರ್ಮುಲಾ ಬರ್ತದೆ, ಯಾವುದು, ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಪ್ಲಸ್ ಎಸ್ ಪ್ಲಸ್ ಡಿ ಪ್ಲಸ್ ಟ್ಯಾನ್ ಥೀಟಾ. ಅದೇ ಡಿಸ್ಟೆನ್ಸ್ ಹೆಚ್ಚಿಗಿದ್ದಾಗ ಕಿಲೋಮೀಟರ್ದಾಗಿದ್ದಾಗ ಏನ್ ತಗೋಬೇಕು, ಸಿ ಅಂತ ಕಂಡುಹಿಡಿತೀವಿ. 0.06728 ಡಿ ಸ್ಕ್ವೇರ್, ಡಿ ಇಸ್ ಇನ್ ಕಿಲೋಮೀಟರ್, ಡಿ ಕಿಲೋಮೀಟರ್ ಅಂತ ಇದ್ದಾಗ ಆರ್ ಎಲ್ ಆಫ್ ಎಫ್ ಇಸ್ ಈಕ್ವಲ್ ಟು ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಪ್ಲಸ್ ಎಸ್ ಪ್ಲಸ್ ಡಿ ಟ್ಯಾನ್ ಥೀಟಾ ಪ್ಲಸ್ ಸಿ. ಸಿ ಇಸ್ ಫೈಂಡ್ ಔಟ್ ಬೈ 0.06728 ಡಿ ಸ್ಕ್ವೇರ್. ಇದು ಡೈರೆಕ್ಟ್ಲಿ ಕೊಟ್ಟಾರ. ಇದು combined correction for curvature and refraction. ಕರೆಕ್ಷನ್ ಫ್ಯಾಕ್ಟರ್ ಅದು ಅಂದ್ರೆ ಕರ್ವೇಚರ್ ಮತ್ತು ರಿಫ್ರಾಕ್ಷನ್ ದಾಗ ಕರೆಕ್ಷನ್ ಫ್ಯಾಕ್ಟರ್ ಎಷ್ಟು ಇರಬೇಕಂತ ಹೇಳಿ ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡಿ ಅವರು ಒಂದು ಇಕ್ವೇಶನ್ ಕೊಟ್ಟಾರ. ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಇದನ್ನು ಯೂಸ್ ಮಾಡಬೇಕು. ಡಿಸ್ಟೆನ್ಸ್ ಹೆಚ್ಚಿದಾಗ ಆರ್ ಎಲ್ ಆಫ್ ಎಫ್ ಇಸ್ ಈಕ್ವಲ್ ಟು ಬೆಂಚ್ ಮಾರ್ಕ್ ಪ್ಲಸ್ ಎಸ್ ಪ್ಲಸ್ ಡಿ ಟ್ಯಾನ್ ಥೀಟಾ ಪ್ಲಸ್ ಸಿ. ಅವಾಗ ನಮ್ದು ಏನ್ ಸಿಗ್ತದ, ಎಲಿವೇಶನ್ ಆಫ್ ದಿಸ್ ಪಾಯಿಂಟ್ ಸಿಗ್ತದೆ. ಇಷ್ಟೇ. ನೆಕ್ಸ್ಟ್, if the elevation of the object when the base is inaccessible, the instrumentation and the elevated object are in the same vertical plane. ಇಷ್ಟೊತ್ತಕ ಏನ್ ಮಾಡಿದ್ವಿ ನಾವು, ಬೇಸ್ ಇಸ್ ಅಸೆಸಬಲ್, ಬೇಸ್ ಕಾಣಿಸ್ತಿತ್ತು. ಓಕೆ, ಈ ಬೇಸ್ ಏನಾಗ್ತಿತ್ತು, ಕಾಣಿಸ್ತಿತ್ತು ನಮ್ಗೆ. ಈಗ ಬೇಸ್ ಕಾಣಿಸಲ್ದಾಗ ಇಕ್ವೇಶನ್ ಏನಾಗಿರ್ತದ ಅದನ್ನ ನೋಡ್ಬೇಕು ನಾವು. ಇಫ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸ್ಟ್ರೂಮೆಂಟ್ ಅಂಡ್ ಆಬ್ಜೆಕ್ಟ್ cannot be measured due to obstacle etc., two instrumentation are used so that they are in the same vertical plane as the elevated object. Diagram ತೋರಿಸಾರು. ಇದು ಯಾವಾಗ ಯೂಸ್ ಆಗ್ತದ ಅಂದ್ರೆ, ಎಕ್ಸಾಂಪಲ್, ಒಂದು ರಿವರ್ ಅದ, ಇಲ್ಲಿ ಒಂದು ಹೊಳೆ ಅದ ಅಥವಾ ಕೆರೆ ಅದ. ಆ ಕೆರೆ ದಂಡಿಗೆ ಏನದ, ನಮ್ದು ಆಬ್ಜೆಕ್ಟ್ ಅದ, ಹೈಟೆಡ್ ಆಬ್ಜೆಕ್ಟ್ ಅದ. ಅದ್ರದ್ದು ಬೇಸು ನಮಗ್ ಕಾಣಿಸ್ಬಾರ್ದು, ಯಾಕಂದ್ರೆ ಅದು ಕೆಳಗಡೆ ಅದ. ಆದ್ರೆ ಮೇಲ್ಗಡೆ ಪಾಯಿಂಟ್ ನಮಗ್ ಕಾಣಿಸ್ತದ. ದೂರಿಂದ ಮೇಲ್ಗಡೆ ಪಾಯಿಂಟ್ ಯಾವಾಗ್ಲೂ ಕಾಣಿಸ್ತತಾವ.
ಅದರ ಬೇಸ್ ಕಾಣಿಸಂಗಿಲ್ಲ. ಅವಾಗ ನಾವು ಎಲಿವೇಶನ್ ಹೆಂಗ್ ಪಾಯಿಂಟ್ ಔಟ್ ಮಾಡಬೇಕು, ಅದು ಹಿಂಗದ. ಎರಡು ಇನ್ಸ್ಟ್ರೂಮೆಂಟೇಶನ್ ತಗೋಬೇಕು, ಎರಡು ಸೇಮ್ ಪ್ಲೇನ್ ದಾಗ ಇರಬೇಕು. ಸೇಮ್ ಇದು ನಮ್ದು ಆಬ್ಜೆಕ್ಟ್, ಅದರ ಬೇಸ್ ಎ ಡ್ಯಾಶ್ ಕಾಣಿಸ್ವಲ್ತು. ಎಚ್ ಅನ್ನೋದು height of the data object or elevation of the data object. D ಅನ್ನೋದು distance between instrumentation 2 and instrumentation 1, small d. Capital D ಅನ್ನೋದು first instrumentation to the object, distance between first instrumentation to the object ಗೆ ಅಂತಾರ capital D ಅಂತಾರ. theta 1 angle of to the first point, theta 2 angle to the second point. Stop reading and B is benchmark. Procedure: set up the theodolite at O1 and level it accurately with respect to the altitude bubble. O1 ನಾಗ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡ್ತೀವಿ, ಲೆವೆಲ್ ಮಾಡ್ತೀವಿ, ಮತ್ತು ಬಬಲ್ ಸೆಂಟರ್ ಮಾಡ್ತೀವಿ. theodolite ತಗೋತಿದ್ರ. Next, direct the telescope towards O2 and bias it accurately. Clamp both the blades, read the vertical angle theta 1. ಟೆಲಿಸ್ಕೋಪ್ ಅನ್ನ O1 ದಿಂದ O2 ಸೈಟ್ ಮಾಡ್ತೀವಿ ಮತ್ತು ಅದನ್ನ ಲೆವೆಲ್ ಮಾಡ್ಕೋತೀವಿ. ಲೆವೆಲ್ ಮಾಡ್ಕೊಂಡ ವರ್ಟಿಕಲ್ ಆಂಗಲ್ theta 1 read ಮಾಡ್ತೀವಿ. Next, transit the telescope so that the line of sight is reversed. Mark the second instrumentation O2 on the ground. Measure the distance O1 O2 accurately. Repeat steps 2 and 3 for both the base observation. The mean value should be adopted. Next ಏನ್ ಮಾಡ್ತೀವಿ, ಟೆಲಿಸ್ಕೋಪ್ ಅನ್ನ ಟ್ರಾನ್ಸಿಟ್ ಮಾಡ್ತೀವಿ. theta 1 theta 2 ಕ್ಯಾಲ್ಕುಲೇಟ್ ಮಾಡ್ತೀವಿ. ಎರಡು ನಡುವರ್ಕಿನ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಡಿ ಸಿಗ್ತದ. ಆ ಡಿ ಮೂಲಕ ನಾವು ನೆಕ್ಸ್ಟ್ ಸ್ಟೆಪ್ಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಪೇಸ್ ಲೆಫ್ಟ್ ಪೇಸ್ ರೈಟ್ ಹೇಳಿದಂಗೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಪೇಸ್ ಲೆಫ್ಟ್ ಪೇಸ್ ರೈಟ್ ತಗೋಬೇಕು. ಒಂದು ಪೇಸ್ ಲೆಫ್ಟ್ಲೆ ಒಂದು ಪೇಸ್ ರೈಟ್ಲೆ ಎರಡು ನಡುವರ್ಕಿನ ಡಿಸ್ಟೆನ್ಸ್ ಅಷ್ಟದ. O1 ದಿಂದ O2 ಸೈಟ್ ಮಾಡ್ತೀವಿ. ನೆಕ್ಸ್ಟ್ O2 ದಿಂದ O1 ಸೈಟ್ ಮಾಡ್ತೀವಿ. With the vertical vernier set to 0 reading, the altitude bubble in the center of its run. Take the reading on the stop kept at nearby benchmark. Shift the instrumentation at O2 and set up the theodolite there. Measure the vertical angle to theta to the F with the phase observation. With the vertical vernier set to 0 reading, altitude bubble in the center of run. It's nearby ಬೆಂಚ್ ಮಾರ್ಕ್ ಅನ್ನು ಫಿಕ್ಸ್ ಮಾಡ್ಕೋತೀವಿ. ಬೆಂಚ್ ಮಾರ್ಕ್ ಫಿಕ್ಸ್ ಮಾಡ್ಕೊಂಡು ಅದರದ್ದು ರೀಡಿಂಗ್ ತಗೋತೀವಿ. ರೀಡಿಂಗ್ ತಗೊಂಡು O1 O2 ಡಿಸ್ಟೆನ್ಸ್ ಸೆಟ್ ಅದ, ಡಿ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫೇಸ್ ಲೆಫ್ಟ್ ಫೇಸ್ ರೈಟ್ ತಗೊಂಡು ಆಮೇಲೆ ಬೆಂಚ್ ಮಾರ್ಕ್ ರೀಡಿಂಗ್ ತಗೋತೀವಿ. ಬೆಂಚ್ ಮಾರ್ಕ್ ರೀಡಿಂಗ್ ಬೇಕು, RL ಬೆಂಚ್ ಮಾರ್ಕ್. RL ಬೆಂಚ್ ಮಾರ್ಕ್ ಸಿಕ್ಕಂತೆ ಈ ರೀಡಿಂಗ್ ಮೂಲಕ ಅದರದ ಹೈಟ್ ಅನ್ನ ಕಂಡು ಹಿಡಿತೀವಿ. Measure the vertical angle theta to F with both the phase observation. theta 2 ಲೇ ಏನ್ ಮಾಡ್ತೀವಿ, ಇದರದು ವರ್ಟಿಕಲ್ ಆಂಗಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಹಾರಿಜಾಂಟಲ್ ಆಂಗಲ್, ಇದು ವರ್ಟಿಕಲ್ ಆಂಗಲ್. theta 2 ಲೇ theta 2 ಎಷ್ಟು ಬಂತಂತ ವಿತ್ ಫೇಸ್ ಲೆಫ್ಟ್ ಫೇಸ್ ರೈಟ್ ಅದರ ಮೀನ್ ರೀಡಿಂಗ್ ಅದರ ಮೂಲಕ ಕಂಡುಹಿಡಿತೀವಿ. Assume the instrumentation and the object is in same vertical plane. The following two cases arises. Instrument axis at same level, instrument axis at different level. ಓಕೆ, ಇದರಾಗ ಮತ್ತ ಎರಡು ಕಂಡೀಷನ್ ಕೊಟ್ಟಾರ ಅವರು. ಇನ್ಸ್ಟ್ರೂಮೆಂಟ್ ಎರಡು ಒಂದೇ ಲೆವೆಲ್ ಇದ್ದಾಗ, ಇನ್ಸ್ಟ್ರೂಮೆಂಟ್ ಎರಡು ಡಿಫರೆಂಟ್ ಲೆವೆಲ್ ಇದ್ದಾಗ. ಇನ್ಸ್ಟ್ರೂಮೆಂಟ್ ಎರಡು ಒಂದೇ ಲೆವೆಲ್ ನಾಗ ಅದ, ಅದೇನಾಗ್ತದಂದ್ರ theta 1 is equal to angle of elevation from O1 to F, theta 2 angle of elevation from O2 to F. Stop reading benchmark. S ಅನ್ನೋದು horizontal distance between two instrumentation, small d. Horizontal distance between O1 and F from triangle O1 AF from triangle O2 AF. H is equal to ಏನಾಗ್ತದ, ಆನ್ ಮಾಡು ವಿಡಿಯೋ. ನಡೀತದ, ಯಾರು ಇಲ್ಲಲ್ಲ. ಓಕೆ, O1 ಏನಾಗ್ತದ ಈಗ ಸೇಮ್ ಫಾರ್ಮುಲಾ. H is equal to ಏನಾಗ್ತದ D tan theta 1. ಅದೇ H is equal to ಈ ಫಾರ್ಮುಲಾಕ್ಕೆ ಏನಾಗ್ತದ ಟ್ರಯಾಂಗಲ್ O2 A dash F ಟ್ರಯಾಂಗಲ್ O1 F A dash ಏನಾಗ್ತದ H is equal to D tan theta 1. ನೆಕ್ಸ್ಟ್ H is equal to D tan theta 2. D plus D tan theta 2. ಯಾಕಂದ್ರೆ ಇಲ್ಲಿ ತಕ ತಗೋಬೇಕು ನಾವು. ಓಕೆ, ಈ ಈಕ್ವೇಶನ್ ಕ ಅಥವಾ ಈ ಟ್ರಯಾಂಗಲ್ ಕ D plus D tan theta 2 ಆಗ್ತದ. ಅದೇ ಈ ಟ್ರಯಾಂಗಲ್ ಕ H is equal to D tan theta 1 ಆಗ್ತದ.
ಈ ಟ್ರಯಾಂಗಲ್ ಎಚ್ ಇಕ್ವಲ್ ಟು ಡಿ ಪ್ಲಸ್ ಡಿ ಟ್ಯಾನ್ ಥೀಟಾ 2 ಆಗ್ತದೆ. ಅದನ್ನೇ ಅವ್ರು ಇಲ್ಲಿ ಕೊಟ್ಟಾರ. ಡಿ ಟ್ಯಾನ್ ಥೀಟಾ 1 ಫ್ರಮ್ ಟ್ರಯಾಂಗಲ್ O1AF ಫ್ರಮ್ ಟ್ರಯಾಂಗಲ್ ಸೆಕೆಂಡ್ ಒನ್ ಡಿ ಪ್ಲಸ್ ಡಿ ಟ್ಯಾನ್ ಥೀಟಾ 2 ಆಗ್ತದೆ. ಫ್ರಮ್ ಇಕ್ವೇಶನ್ 1 and 2 ಎರಡು ಇಕ್ವೇಟ್ ಮಾಡಬೇಕು. ಡಿ ಟ್ಯಾನ್ ಥೀಟಾ 1 is equal to ಡಿ ಪ್ಲಸ್ ಡಿ ಟ್ಯಾನ್ ಥೀಟಾ 2 ಆರ್ multiplied inside the bracket d tan theta 1 minus tan theta 2 is equal to tan theta 1. ಯಾಕೆ ಕಾಣಿಸುತ್ತಿದ್ದು ಏನಾಯ್ತು? ಓಕೆ, ಡಿ ಟ್ಯಾನ್ ಥೀಟಾ ಕೊಟ್ಟು ಏನಾಗ್ತದೆ ಡಿ ಪ್ಲಸ್ ಡಿ ಟ್ಯಾನ್ ಥೀಟಾ ಎರಡು ಇಕ್ವೇಟ್ ಮಾಡಂತೆ. ಅವಾಗ ಏನ್ ಬರ್ತದೆ ನಮ್ದು ಇಕ್ವೇಟ್ ಬ್ರಾಕೆಟ್ ಅಲ್ಲೇ ಇದ್ರ ಮಾಡಕ್ ಹೋಗಿ ಮಲ್ಟಿಪ್ಲೈಡ್ ಡಿ ಟ್ಯಾನ್ ಥೀಟಾ 2 ಪ್ಲಸ್ ಡಿ ಟ್ಯಾನ್ ಥೀಟಾ 2. ನೆಕ್ಸ್ಟ್ ಡಿ ಟ್ಯಾನ್ ಥೀಟಾ 1 ಮೈನಸ್ ಟ್ಯಾನ್ ಥೀಟಾ 2. ಡಿ ಕಾಮನ್ ತಗೋಬೇಕು. ಉಳಿದಿದ್ದೇನು ಡಿ is equal to ಡಿ ಟ್ಯಾನ್ ಥೀಟಾ 2 ಬ್ರಾಕೆಟ್ ಟ್ಯಾನ್ ಥೀಟಾ 1 ಮೈನಸ್ ಟ್ಯಾನ್ ಥೀಟಾ 2. ಇದು ಸಿಂಪ್ಲಿಫೈ ಮಾಡಂತೆ ಬರ್ತದೆ. D is equal to d tan theta 2 divided by tan theta 1 minus tan theta 2. Hence, H is equal to d tan theta 1. ಅದರ equation number 1 ಏನದ ನಮ್ದು H is equal to d tan theta 1 ಅಂತ. ಓಕೆ, ಅದರ D ಅನ್ನೋದು ಏನದ d tan theta 2 tan theta 1 minus tan theta ಅದ. ಅವಾಗ ಏನಾಗ್ತದೆ ನಮ್ಮ equation d tan theta 2 minus tan theta 1 bracket tan theta 1 minus tan theta 2. ಓಕೆ, D ಅನ್ನೋದು ಇದು equation ಅದ. tan theta 1 ಇದ್ರಾಗ ಮಲ್ಟಿಪ್ಲೈ ಆಗ್ತದ. ಅದಕ್ಕೆ ಏನಾಗ್ತದ tan theta 2 multiplied by tan theta 1 ಕೆಳಗಿಂದು ಸೇಮ್ ಉಳಿತದೆ tan theta 1 minus tan theta 2. RL of F is equal to RL of benchmark plus S plus H. ಎಲಿವೇಶನ್ ಹೆಂಗ್ ಕಂಡಿಡ್ಬೇಕಂದ್ರೆ F ದು RL of benchmark plus S plus H. H ಅನ್ನೋದು ಏನು d tan theta 1. ಓಕೆ, ಸೆಕೆಂಡ್ ಗೂ ಬರ್ತದೆ H is equal to d plus d tan theta 2. ಅದು ಸೇಮೇ ಆಗಿರ್ತದೆ. ಇದು ಏನು ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಅಟ್ ಸೇಮ್ ಲೆವೆಲ್. ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಎರಡು ಒಂದೇ ಲೆವೆಲ್ ಇದ್ದಾಗಿದ್ದು. ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಡಿಫರೆಂಟ್ ಲೆವೆಲ್ ಇದ್ದಾಗ ಏನಾಗ್ತದೆ, ಎಕ್ಸಾಂಪಲ್ O2 ಮೇಲ್ಗಡೆ ಅದ O1 ಕೆಳಗದ. ಅವಾಗ ಏನಾಗ್ತದೆ ಅಪ್ ಟು ಇಲ್ಲಿ ತಕ H1 ಅಪ್ ಟು ಇಲ್ಲಿ ತಕ H2. ಅವಾಗ ಏನಾಗ್ತದ H1 minus H2 is equal to A dash A double dash or S2 minus S1 equal to S. H1 minus H2, H1 is because it is longer, H1 minus H2 same, S2 minus S1 ಅವಾಗ ಏನ್ ಸಿಗ್ತದೆ ನಮಗೆ S ಸಿಗ್ತದೆ. ಅದನ್ನೇ ಅವ್ರು ಕೊಟ್ಟ S2 minus S1 is equal to S. From triangle O1 dash A double dash F, O1 dash A double dash F theta 1, O2 dash A dash F, it is theta 2. D tan theta 1, D plus D tan theta 1. D plus D tan theta 2, D tan theta 1. H1 is equal to D tan theta 1, H2 is equal to D plus D tan theta 2. Subtracting equation number 2 from equation number 1. Equation number 2, equation number 1 subtract ಮಾಡಿದ್ರೆ ಏನು ಸಿಗ್ತದೆ H1 minus H2 D tan theta 1 minus D plus D tan theta 2. ಇದರಾಗ ಇದನ್ನ ಮೈನಸ್ ಮಾಡ್ಬೇಕು. H1 minus S2 ಅಂದ್ರೆ ಏನ್ ತಗೊಂಡ್ವಿ ನಾವು ಇಲ್ಲಿ S ಅಂತ ತಿಳ್ಕೊಂಡ್ವಿ. H1 minus S2 is equal to S2 minus S1 equal to S D tan theta 1 minus D plus D tan theta 2. S is equal to D tan theta 1 multiplying inside D tan theta 2 plus D tan theta 2. D tan theta 1 minus D tan theta 2 minus minus plus minus into plus minus D tan theta 2. D ಕಾಮನ್ ತಗೋಬೇಕು. tan theta 1 minus tan theta 2 minus D tan theta 2. Okay, or D is equal to tan theta 1 minus tan theta 2 is equal to S into S plus D tan theta 2. S ಇಲ್ಲಿಗದ S equal to ಅದ S ಆ ಸೈಡ್ ಹೋದ್ರೆ ಏನಾಗ್ತದ S plus D tan theta 2 ಅಥವಾ D tan theta 2 ಈ ಸೈಡ್ ಕಳಿಸಿದ್ರೆ ಏನಾಗ್ತದ ಪ್ಲಸ್ ಆಗ್ತದೆ. ಅವಾಗ ಫಾರ್ಮುಲಾ ಏನಾಗ್ತದೆ ನಮ್ದು D is equal to
S plus d tan theta 2 divided by tan theta 1 minus tan theta 2. ಅದರ equation number 1 ಏನದ h1 is equal to d tan theta 1 ಅದ. ಹಾಗಾಗಿ h1 is equal to d ಅನ್ನೋದು this equation s plus d tan theta 2 divided by tan theta 1 minus tan theta 2 multiplied by tan theta 1. Same RL of f is equal to RL of benchmark plus s1 plus h1. RL of f is equal to RL of benchmark RL of s1 plus h1. Stop reading at s1, stop reading at s2. ಇದೇನಾಯ್ತು O2 ಹೈಯರ್ ಇದ್ದಾಗ ಏನಾಗ್ತದ, ಸಿಮಿಲರ್ಲಿ O1 ಹೈಯರ್ ಇದ್ದಾಗ ಏನಾಗ್ತದ ಅನ್ನೋದು ಕೊಟ್ಟಾರ. ಇನ್ಸ್ಟ್ರೂಮೆಂಟ್ ಎಕ್ಸ್ ಇಸ್ ಅಟ್ O1 ಹೈಯರ್ ಇದ್ದಾಗ, ಫಸ್ಟ್ 1 ಹೈಯರ್ ಇದ್ದಾಗ ಏನಾಗ್ತದ, ಸ್ವಲ್ಪ ವೇರಿಯೇಷನ್ ಆಗ್ತದೆ. S1 minus S2 ಸೇಮ್ ಆಯ್ತದು, d tan theta 1 ಅದು ಸೇಮು, d plus d tan theta ಅದು ಸೇಮು. ಎಲ್ಲಿ ವೇರಿಯೇಷನ್ ಆಗೈತಿ, d plus d tan theta 2 minus d tan theta 1. ಎಸ್, ಇದು d plus d tan theta ಆಗ್ತದ. ಇಲ್ಲಿ ಏನಾಗ್ತಿತ್ತು, ಮೊದಲು theta 1 d plus d tan theta 2 ಆಗ್ತಿತ್ತು, ಅದರ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಸೇಮ್, ಓನ್ಲಿ ವೇರಿಯೇಷನ್ ಈಸ್ s plus d tan theta 2 ಬಂದಿತ್ತು, ಇಲ್ಲಿ ಉಲ್ಟಾ ಆಗ್ತದೆ, d tan theta 2 minus s tan theta 1 minus tan theta 2. ಒಂದು ಹೈಯರ್ ಒಂದು ಲೋವರ್ ಇದ್ದಾಗ ಏನಾಗ್ತದೆ ಅಂತ ಕೊಟ್ಟಾರ. ಸೇಮ್ h1 is equal to d tan theta 1, h1 is equal to d tan theta minus s multiplied by this tan theta 1 divided by tan theta 1 minus tan theta 2. RL of f is equal to RL of benchmark plus s1 plus h1. ಇನ್ಸ್ಟ್ರೂಮೆಂಟ್ ಅಟ್ ಡಿಫರೆಂಟ್ ಲೆವೆಲ್ ಇದ್ದಾಗ, ಇನ್ಸ್ಟ್ರೂಮೆಂಟ್ ಇಷ್ಟೊತ್ತಕ ಸೇಮ್ ಲೆವೆಲ್ ಅದಾವಲ್ಲ, ಅವಾಗ ಏನಾಗ್ತದ ಅಂದ್ರೆ O1 ಇಲ್ಲದ, O2 ಇಲ್ಲದ, ಒಂದ್ ಇನ್ಸ್ಟ್ರೂಮೆಂಟ್ ಇಲ್ಲದ, ಒಂದ್ ಇನ್ಸ್ಟ್ರೂಮೆಂಟ್ ಇಲ್ಲದ. ಓಕೆ, h1 up to tan theta 1 h1 up to tan theta 2 h2, h2 minus h1 ಏನಾಗ್ತದೆ, s ಆಗ್ತದೆ. ಅವಾಗ ಏನಾಗ್ತದೆ ನಮ್ದು ಇಕ್ವೇಶನ್, d theta minus r. Set up the instrument at O1, measure the vertical angle at the point F, transit the telescope and establish the point O2 at a distance d from O1. Shift the instrument O2, measure the vertical angle at the point F. Same formula, same procedure. Observe the stop reading R on the stop at O1. Observe the stop reading, this one R. ಇದು ನಮ್ಮ ಸ್ಟಾಪ್ ರೀಡಿಂಗ್ ಆಯ್ತು. ಈಗ ಯಾವ ಇನ್ಸ್ಟ್ರೂಮೆಂಟ್ ದಿಂದ, O2 ಇನ್ಸ್ಟ್ರೂಮೆಂಟ್ ದಿಂದ ಆರ್ ಮೆಜರ್ಮೆಂಟ್ ಮಾಡಬೇಕು. ನೆಕ್ಸ್ಟ್, let S be the difference in level between two axes at O1 and O2. S ಅನ್ನೋದೇನು, ಡಿಫರೆನ್ಸ್ ಬಿಟ್ವೀನ್ ಟು, ದಿಸ್ ಅಂಡ್ ದಿಸ್. ಅದನ್ನೇನ್ ತಗೊಂಡಾರು, d tan theta minus r ತಗೊಂಡ್ಬಿಟ್ಟಾರ ಡೈರೆಕ್ಟ್ಲಿ. ದಿಸ್ ಒನ್ ಇಸ್ d tan theta minus r. ಅವಾಗ ಏನ್ ಸಿಗ್ತದೆ ನಮಗ, ಇದು ಇಷ್ಟು ಸಿಗ್ತದೆ, ಇದು ಇಷ್ಟು h ಹೈಟು, ಇದು ಸ್ಟಾಪ್ ರೀಡಿಂಗ್ ಹೈಟು. ಓಕೆ, h ಮೈನಸ್ ಆರ್ ಅಲ್ಲಿ ಏನ್ ತಗೊಂಡಾರು, d tan theta minus r. ಯಾಕಂದ್ರೆ h is equal to d tan theta ಹೌದಲ್ಲ, ಫ್ರಮ್ ಟ್ರಯಾಂಗಲ್ tan theta is equal to ಏನಾಗ್ತದ, h divided by d, ಅಪೋಸಿಟ್ divided by adjacent. ಹಂಗಾಗಿ ಏನ್ ತಗೊಂಡಾರ ಅವರು ಡೈರೆಕ್ಟ್ಲಿ h is equal to d tan theta, ಅಥವಾ tan theta is equal to h by d, ಅಥವಾ h is equal to d tan theta. ಹಂಗಾಗಿ h is equal to d tan theta ಬರ್ತದ. ಅದರ ನಮ್ಗೆ ಇದು ಬೇಕು, ಹಂಗಾಗಿ ಏನ್ ಮಾಡಿದ್ವಿ ನಾವು, d tan theta minus r ಇಷ್ಟು ಸಿಗ್ತದ ನಮ್ಗೆ. s is equal to h2 minus h1. ಸೇಮ್ ಲಾಸ್ಟ್ ಇಕ್ವೇಶನ್ ಹೆಂಗ್ ತಗೊಂಡು ಹಂಗೆ ಡೈರೆಕ್ಟ್ಲಿ ಬರ್ದು ಬಿಟ್ಟಾರ. d tan theta 2 minus s tan theta 1 minus tan theta 2. h1 is equal to d tan theta 2 minus s tan theta 1, because h is equal to d tan theta 1. ಇದು multiplied by tan theta 1. Height of the station O1 above the axis at O2, h minus r. h ಅಂದ್ರೆ ಏನದಂದು d tan theta ಅದ, minus r. s is equal to d tan theta minus r plus h dash. RL of benchmark, RL of f is equal to RL of benchmark plus s1 plus s
ಪ್ಲಸ್ H1. S1 ಆದ್ರೆ S ಅಂದ್ರೆ ಏನದ ಡಿ ಟ್ಯಾನ್ ಥೀಟಾ ಮೈನಸ್ ಆರ್ ಪ್ಲಸ್ H ಡ್ಯಾಶ್ ಪ್ಲಸ್ H1 ಅದ. ಯಾಕಂದ್ರೆ S ಇಸ್ ಈಕ್ವಲ್ ಟು ಡಿ ಟ್ಯಾನ್ ಥೀಟಾ ಮೈನಸ್ ಆರ್ ಪ್ಲಸ್ H ಡ್ಯಾಶ್ ಅದ. ಓಕೆ, ಇವು ಎರಡು ಡಿಫರೆಂಟ್ ಲೆವೆಲ್ ಇದ್ದಾಗ, ಇನ್ಸ್ಟ್ರೂಮೆಂಟ್ ಎರಡು ಡಿಫರೆಂಟ್ ಲೆವೆಲ್ ಇದ್ದಾಗ, ಇನ್ಸ್ಟ್ರೂಮೆಂಟ್ ಇಲ್ಲಿ ಒಂದದ ಆಮೇಲೆ ಇಲ್ಲಿ ಒಂದದ. O2 ಮತ್ತು O1 ಎರಡು ಡಿಫರೆಂಟ್ ಲೆವೆಲ್ ಇದ್ದಾಗ ಅವರು ಹಿಂಗ್ ತಗೊಂಡಾರ. ಈಸಿ ಅದ, ಇದನ್ನ ಗೊತ್ತಾಗತ್ತಲ್ಲ ನಿನಗೆ. ಡಯಾಗ್ರಾಮ್ ನೋಡ್ರೆ ಗೊತ್ತಾಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಎರಡು ಡಿಫರೆಂಟ್ ಲೆವೆಲ್ ಇದ್ದಾಗ, ಅಂದ್ರೆ ಇದ್ರದ್ದು ಡೈರೆಕ್ಷನ್ ಬೇರೆ ಇರ್ತದೆ, ಇದ್ರ ಡೈರೆಕ್ಷನ್ ಬೇರೆ ಇರ್ತದೆ. ಅವಾಗ ಏನಾಗಿರ್ತದೆ ಇಕ್ವೇಶನ್, ಅವಾಗ ಫಾರ್ಮುಲಾ ಏನಾಗಿರ್ತದ, H1 is equal to d tan theta 1 from triangle PRQ1 180 degree minus alpha plus beta PQ1R, ಎಲ್ಲದು PQ1R, okay, PQ1R, okay, ಹಿಂಗಾಗಿರ್ತದ. ಇದನ್ನ ನಾಳೆ ನೋಡೋಣ, ಡೀಪ್ ಆಗಿ ಹೇಳ್ಬೇಕಿದು. ಇನ್ಸ್ಟ್ರೂಮೆಂಟ್ ಎರಡು ಡಿಫರೆಂಟ್ ಲೆವೆಲ್ ಇದ್ದಾಗ ಏನಾಗ್ತದೆ.